ವರ್ಷ ನಾವೆಲ್ಲರೂ ಇಡೀ ನಾಡಿನಾದ್ಯಂತ, ರಾಷ್ಟ್ರದಾದ್ಯಂತ, ವಿಶ್ವದಾದ್ಯಂತ ವಿಶ್ವಗುರು ಬಸವಣ್ಣನವರ 892ನೇ ಬಸವ ಜಯಂತಿಯನ್ನು ಆಚರಿಸ್ತಾ ಇದ್ದೇವೆ. ಆದರೆ ಈ ಒಂದು ಸಂದರ್ಭದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಬೆಂಗಳೂರು ಒಂದು ಗೊಂದಲವನ್ನು ಸೃಷ್ಟಿಸಿ ಒಂದು ಅಧ್ವಾನವನ್ನು ಮಾಡಿದೆ. ಅದರ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಶಂಕರ್ ಬಿದರಿ ಅವರು, ನಿವೃತ್ತ IPS ಅವರು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ರಾಜ್ಯಾಧ್ಯಕ್ಷರಾಗಿ ಹುದ್ದೆಯನ್ನು ಸ್ವೀಕರಿಸಿದ ಮೇಲೆ ಅವರು ಈ ಆದೇಶವನ್ನು ಹೊರಡಿಸಿದ್ದಾರೆ. ಈ ವರ್ಷದ ಬಸವ ಜಯಂತಿಯ ದಿನ ರೇಣುಕಾಚಾರ್ಯ ಜಯಂತಿಯನ್ನು ಕೂಡ ಮಾಡಬೇಕನ್ನುವಂಥ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಇದನ್ನು ನಾವು ಸಂಪೂರ್ಣವಾಗಿ ಖಂಡಿಸ್ತೇವೆ. ಯಾಕೆಂದರೆ ಬಸವಣ್ಣನವರ ಜಯಂತಿ ಅಪ್ಪಟ ಬಸವಣ್ಣನವರ ಜಯಂತಿ ಆಗಬೇಕು. ಬಸವಣ್ಣನವರು ಒಬ್ಬ ಐತಿಹಾಸಿಕ ಚಾರಿತ್ರಿಕವಾದಂತಹ ವಿಶ್ವಕಂಡ ಮಹಾನ್ ದಾರ್ಶನಿಕರು. ಅವರ ಜಯಂತಿಯ ದಿನ ಬೇರೆ ಯಾವುದೇ ಕಾಲ್ಪನಿಕ ಪೌರಾಣಿಕ ವ್ಯಕ್ತಿಗಳ ಜಯಂತಿಯನ್ನು ನಾವು ಆಚರಿಸುವುದಿಲ್ಲ. ಅದನ್ನು ಸಂಪೂರ್ಣವಾಗಿ ಖಂಡಿಸ್ತೇವೆ.